ಜಾನು ಅಮ್ಮಣಿ ಜಾನು ಇಲ್ಲಿದ್ಯಮ್ಮ ಜಾನು ಇಲ್ಲ ಇದ್ದಾಳೆ ಯಾತ ಹೇಳ್ತಾ ಇದ್ದಾಳೆ ಇವಳು ಮಾಡು ಯಾತ ಮಾತಾಡ್ತಾಳೆ. ಇಲ್ಲೇ ಮನೆ ಕಂತೀನಿ ನಾನು, ಇಲ್ಲೇ ಮನೆ ಕಂತೀನಿ. ಬೇಡ ಬೇಡ ಸುಮ್ಮನೆ ಹೋಗಿ ಅಲ್ಲಿ ನಿಮ್ಮ ಅಜ್ಜಿ ತಗೋ ಮನೆಕವಾಗ ಹೋಗು, ಅಲ್ಲಿಗೆ ಹೋಗು, ಅಜ್ಜಿ ಹತ್ರ ಹೋಗು. ಇಲ್ಲಿ ಇಕ್ಕಟ್ಟಾಗುತ್ತೆ, ಇಲ್ಲಿ ಜಾಗ ಆಗಲ್ಲ, ಅಲ್ಲಿ ಹೋಗು, ಅಜ್ಜಿ ಹತ್ರ ಹೋಗು. ಅಮ್ಮ ಅಮ್ಮ ಪಾಪನ ಒಂದೇ ಒಂದ್ಸತಿ ಎತ್ಕೊಂತೀನಿ, ಪಾಪ ಮಗಳಿಗೆ ನಾನು ಮನೆ ಕಂತೀನಿ. ಸುಮ್ಮನೆ ಹೋಗು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾನು ತಲೆಮಟ್ಟೆ ತರ್ತೀನಿ, ಹೋಗಿ ರೊಗ್ಗು ತಲೆಮಟ್ಟೆ ತಗೊಂಬರ್ತೀನಿ. ಜೋಲಿಗೆ ಹಾಕ್ತೀನಿ ಪಾಪನ. ಜಾನಮ್ಮನ ಮೇಲೆ ಯಾಕೆ ಸಿಟ್ಟಾಗ್ತಾ ಇದ್ದಾಳೆ, ಯಾಕೆ ಸಿಟ್ಟಾಗ್ತಾ ಇದ್ದಾಳೆ ಅಂತ ಕೇಳ್ತೀನಿ. ಜೋಲಕ್ಕೆ ಆಗ್ತಾ ಇದ್ದಾಳೆ, ಆಕೆ ಬರಲಿ, ಆಕೆ ಬಂದ್ಮೇಲೆ ಮಾತಾಡ್ತೀನಿ. ಅದ್ಯಾಕೆ ನಂಗೆ ಸಿಟ್ಟಾಗ್ತಾ ಇದೆಯಾ? ಸಿಟ್ಟಾಗಬೇಡ, ಯಾಕೆ ಸಿಟ್ಟಾಗ್ತಾ ಇದೆಯಾ ನೀನು? ಇಲ್ಲಿ ಮನೆ ಕೆಮ್ತೀನಿ ಅಂತಾಳೆ, ಇಲ್ಲೇ ಜಾಗ ಆಗಲ್ಲ, ಅದಕ್ಕೆ ನಿಮ್ಮ ರೂಮಿಗೆ ಕರ್ಕೊಂಡೋಗಿ ಮನಗಿಸ್ಕೊಳ್ರಿ. ಏ ಮಾಡು ನೀನು ಹಿಂಗೆಲ್ಲ ಮಾತಾಡ್ಬೇಡ, ಬಲವಂತ ಮಾಡಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲಿ ಅಭ್ಯಾಸ ಆಗಿರುತ್ತೋ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ, ಯಾರೇ ಆಗಲಿ, ನಾನಾಗಲಿ ನೀನೇ ಆಗಲಿ. ಎಲ್ಲಿ ಮಲ್ಕೆಂತೀವೋ ಅಲ್ಲಿ ಮಲಿಕೊಂಡ್ರೇನೆ ನಿದ್ದೆ ಬರೋದು, ನಿದ್ದೆ ಆಗೋದು. ಇಲ್ಲ ಅಂತಂದರೆ ಎಚ್ಚರಿಕೆ ಆಗ್ತಾ ಇರುತ್ತೆ, ನಿದ್ದೆ ಆಗಲ್ಲ. ನಾವು ಕರ್ಕೊಂಡು ಹೋದ್ರೆ ಪಾಪ ನಿದ್ದೆನೇ ಆಗಲಿಲ್ಲ ರಾತ್ರಿ. ಆಗ್ಲೆಲ್ಲ ಕಣ್ಬಿಟ್ಟು ನೋಡ್ದಂಗೆ ಆಯಿತು ಆ ಹುಡುಗಿ. ನೀನು ಸುಮ್ಮನೆ ಮಲ್ಗಿಸ್ಕ, ಏನಾಗಲ್ಲ. ಏನು ದೊಡ್ಡ ಮಂಚ, ಗನವಾಗಿ 3-4 ಮನೆಗೆ ಕೆಬೋದು ಅಂತ ಮಂಚ ಆಗೈತಿ. ಅಂತ ಮಂಚ ಇಕ್ಕೊಂಡು ನೀನು ಇಲ್ಲಿ ಜಾಗ ಆಗಲ್ಲ ಅಂತೀಯಲ್ಲೇ. ಒಬ್ಬೊಬ್ಬೊಬ್ಬ ಗನವಾಗಿ ಮುಂಚೆ ಎಲ್ಲನ ಕರ್ಕೊಂಡು ಮನಗಿಸ್ಕೊಂಡು ಅಲ್ಲೇ ರೂಢಿ ಮಾಡ್ಕೊಂಡಿದ್ಯಾ. ಇವಾಗ ಹೋಗಿ ಅಲ್ಲಿಗೆ ಅಂತಂದ್ರೆ ಅದು ಹೆಂಗೆ ಹುಡುಗಿ ಬರುತ್ತೆ, ಒಪ್ಪುತ್ತೆ? ಅಪ್ಪ ನನಗಂತೂ ಹೇಳೋಕ್ಕಾಗಲ್ಲ ನಿಮಗೆ. ನಾನು ಏನು ಕೇಳ್ತಾ ಇದ್ದೀನಿ, ಅವಳು ಆಗ್ಲೆಲ್ಲನ ಎಬ್ರಿಸ್ತಾಳೆ, ಆಗ್ಲೆಲ್ಲನ ಈ ಕಡೆಗೆ ಬೇರೆನೆ ಇವನು ಬೇರೆ ಇರ್ತಾನಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಇವನು ಬೇರೆ ಇರ್ತಾನೆ ಅವಳು ಅಂತಂದರೆ ಸುಮ್ಮನಿರಲ್ಲ, ಅವಳು ತೀಡ್ಕೆ ಮಾಡ್ತಾ ಇರ್ತಾಳೆ, ಅದಕ್ಕೆ ಹೇಳ್ತಾ ಇರೋದು. ನಿಮಗೆ ಹೇಳೋಕ್ಕಾಗಲ್ಲಪ್ಪ, ಏನಾದರೂ ಹೇಳಿದ್ರೆ ಸಾಕು ನೀವೊಂಥರ ತಿಳ್ಕೊಂತೀರ. ಅದು ಯಾಕೆ ಈ ಥರ ತಿಳ್ಕೊಂತೀರೋ ಏನೋ. ಅಷ್ಟೊಂದೆಲ್ಲ ನನಗೆ ಆಸೆ ಇಲ್ದವಳಾಗಿದ್ರೆ ಇಷ್ಟು ದಿವಸ ಹಿಂಗೆ ನೋಡ್ಕೊಂತಾ ಇದ್ನ? ನನ್ನಂಗೆ ನೋಡ್ಕೊಂಡಿರೋರು ಯಾರೂ ಇಲ್ಲ. ನಾನಾಗತ್ತಿಗೆ ಇಷ್ಟು ದಿವಸ ಹಿಂಗೆ ನೋಡ್ಕೊಂಡಿದ್ದೀನಿ. ಬೇರೆಯವ್ರು ಯಾರು ಹಿಂಗೆ ನೋಡ್ಕೊಂತಿರ್ಲಿಲ್ಲ. ನನಗೇನು ಬೇರೆ ಏನೂ ಇಲ್ಲ. ನನಗೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಇರೋದು. ಆದರೆ ಇಂಥ ಟೈಮ್ನಾಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ನೀವೇಟ್ಗೆ ನೀವೇನೆ ಏನೇನ ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಏನೇನ ಹೇಳಿದ್ರೆ ಸಾಕು ನೀವೇ ಏನೇನೋ ತಿಳ್ಕೊಬಿಡ್ತೀರ. ಹಂಗೆಲ್ಲ ತಿಳ್ಕೊಬೇಡಿ. ಫಸ್ಟು ನನ್ನ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಳ್ಳಿ. ನನ್ನ ಮನಸ್ಸಿನಾಗೂ ಆಸೆ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಇಷ್ಟು ದಿವಸ ನಾನು ನೋಡ್ಕೊಂಡಿದ್ದೀನಿ, ನನಗೆ ಆಸೆ ಇಲ್ಲ ಅಂತ ಅಂದ್ಕೋಬೇಡಿ ನೀವು. ಹೋಗ್ಬೇಕು ನಾನು. ನಾನು ನಿಮ್ಮ ಹತ್ರ ಮಾತಾಡೋಂಗಿಲ್ಲ. ನನಗೆ ಇಂಥ ಟೈಮ್ನಾಗ ನಾನು ರೆಸ್ಟ್ ಮಾಡ್ಬೇಕು. ಮಾತಾಡಿ ನನಗೆ ತಲೆ ಕೆಡಿಸ್ಕೊಂಬಕ್ಕಾಗಲ್ಲ. ಭಾಳ ಮಾತಾಡ್ತೈತಪ್ಪ ಈ ಮಾಡು. ಹ್ಞೂಂತಪ್ಪ, ಜಾನಮ್ಮನ ನಿಮ್ಮ ಹತ್ರ ಕರ್ಕೊಂಡು ಹೋಗು ಅಜ್ಜಿ ಅಂತ ಹೇಳ್ತಾಳೆ. ಆ ಹುಡುಗಿಗೆ ಅಭ್ಯಾಸ ಇಲ್ಲ ಕಣಪ್ಪ, ಬರಲ್ಲ. ಏನು ಮಾಡೋಣ, ಇಲ್ಲೇ ಇರ್ತೀನಿ ಅಂತೈತೆ. ಇವಳು ನೋಡಿದ್ರೆ ಹಿಂಗೆ ಇದು ಮಾಡ್ತಾಳೆ. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗಪ್ಪ, ಎಲ್ಲಿ ರೂಢಿಯಾಗಿರುತ್ತೆ ಹಂಗೆ. ಇಲ್ಲಿ ಬೇಡ ರಾತ್ರಿ ಪಾಪ ಬಲವಂತ ಮಾಡಿ ಕರ್ಕೊಂಡು ಹೋದಂಗೆ ಆತ ಕಣಪ್ಪ. ಅದಕ್ಕೇನೆ ಬಿಡ, ಇದ್ರು ಇರ್ತಾಳೆ ಅಂತಂದರೆ ಸಿಟ್ಟಾಗ್ತಾಳೆ ಹೇಳಿದ್ರಿ. ಅವ್ನು ಸುಬ್ಬು, ಅಯ್ಯೋ ನೀವು ಸುಮ್ಮನಿರಲ್ಲ, ನೀವು ನೋಡ್ಕೊಂಬ ಈಗಳಪ್ಪ ಪಾಪ ಮಾಡಿಕ್ತೀವಿ, ಬಿಸಿ ಅನ್ನ ಮಾಡಿಕ್ಕಿದ್ರು ಇಲ್ಲ ಇದು ಆರೈಸಿ ಅಂತ ಬೇರೆ ಮಾಡ್ಕೊಂಡು ಹೋಗ್ತಾಳೆ. ಅವಳಿಗೆ ದೌಲತ್ ಮಾಡಬಾರ್ದು ಕಣಪ್ಪ. ಇಂಥ ಟೈಮ್ನಾಗೆ ನಾವು ಇವತ್ತು ಬಿಡು ಯಾರು ಇಲ್ಲ ಅಂತೇಳಿ ನಾವು ಅವಳನ್ನ ಹೆಂಗೆ ನೋಡ್ಕೊಂತಾ ಇದ್ದೀವಿ. ನಾವು ಬಿಸಿನೀರು ಕಾಯಿಸ್ಕೊಟ್ರೆ ಬೇರೆ ಅವಳು ಕಾಸ್ಕೊಂಡು ಕುಡಿ. ನಾವು ಮಾಡಿಟ್ರು ಜಳಿತಾಳಲ್ಲ, ಸಾಂಬಾರು ಚೆನ್ನಾಗಿಲ್ಲ ಅಂತೇಳಿ. ಈಗ ಅವಳು ಬಾಣಂತಿಯನ ಮೇಲೆ ಹೆಂಗಿರ್ಬೇಕು ಇವತ್ತು? ಹೇಳಿದ್ರೆ ಅದು ಇದು ಎಣ್ಣೆ ಹಾಕಿ ಜಾಸ್ತಿನ ಅದು ಇದು ತಿಂಬೋದು, ಅದು ಇದು ತಿಂಡಿ ಮಾಡ್ಕೊಂಡು ತಿಂಬೋದು, ಹಂಗೆ ಮಾಡ್ತಾಳೆ. ನಾವು ಈಗಳಮ್ಮ ಸ್ವಲ್ಪ ದಿನ ನೀನು ಸ್ವಲ್ಪ ಚೆಂದ ಬಾಣ್ತಿಯಲ್ಲ, ಸ್ವಲ್ಪ ಅದು ಇದು ಜಾಸ್ತಿ ಏನು ತಿನ್ನಬೇಡ ಅಂತಂದರೆ ಚಪಾತಿ ತಿಂತಾಳೆ. ಬೇಡಮ್ಮ ಹೊಟ್ಟೆ ಗಡ್ಸಾಗುತ್ತೆ, ಇನ್ನು ಚಿಕ್ಕ ಮಗು ಹೊಟ್ಟೆ ಗಡ್ಸಾಗುತ್ತೆ, ನೀನು ತಿನ್ನಬೇಡ ಅಂತ ನಾವು ಹೇಳ್ತೀವಿ. ಹಿಂಗೆ ಹೇಳಿದ್ರೆ ಕೇಳಲಿಲ್ಲ ಅಂದ್ರೆ ನಾವೇನು ಮಾಡೋಣಪ್ಪ, ಸ್ವಲ್ಪ ಬಾಣ್ತಿ ಬಾಯಿ ಕಟ್ಟಬೇಕು ಅಂತ ಹೇಳ್ತೀವಿ. ಇದೆಲ್ಲನ ಏನು ಮಾಡಬೇಕು ಅಂಬೋದು ಗೊತ್ತೈತೆ. ಸುಮ್ಮನಿರಿ, ನಾನು ಬರಲಿ ಆ ಸುಬ್ಬು ಗಣಪ್ಪ ಅದೇನೈತೆ ದುಡ್ಡೆಲ್ಲ ನನ್ನ ಕೈಗೆ ಇಸ್ಕೊಂಡು ಕೊಡು, ನಾನು ಇಷ್ಟು ದಿನ ದುಡ್ಡು ತಗೊಂಬಂದು ಕೊಟ್ಟಿದ್ದೀನಿ ಅಂತೇಳಿ ಆವಾಗಲೇ ಹೇಳ್ದಂಗೆ ನಾನೆಲ್ಲ ಹೇಳ್ತೀನಿ. ಸುಮ್ಮನಿರಮ್ಮ, ನೀವು ತಲೆ ಕೇಳಿ, ಇದೆಲ್ಲ ದುಡ್ಡಿನ ಪ್ರಭಾವ. ದುಡ್ಡೆಲ್ಲ ಯಾವಾಗ ತಗೊಂಬಂದು ಯಾವಾಗೆಲ್ಲ ಕೊಟ್ಬಿಟ್ಟು ಈ ದುಡ್ಡಿನ ಪ್ರಭಾವನೇ ಬಂದಿರೋದು. ಅಷ್ಟೇ, ಸುಮ್ಮನಿರಲಿ. ಈಗ ನೀವು ಏನು ಸಹಾಯ ಮಾಡೋ ಅವರೇ ಮಾಡ್ಕೊಂಬ್ಲಿ, ಸುಮ್ಮನಿರು. ಅವನೇನೆ ನಾವೇನೋ ಬಿಡತ್ತ ಚೆನ್ನಾಗಿದೆ, ಇವಾಗಾದ್ರೆ ಚೆನ್ನಾಗಿರ್ಲಿ, ಮೊದ್ಲಂತೂ ಎಲ್ಲ ಹಂಗಾಯ್ತು ಅಂತೇಳಿ ನಾವು ಆಸೆ ಪಟ್ಟರೆ ನೋಡ್ದೆ ಹಿಂಗೆ ಮಾಡಿದ್ರೆ ಯಾರಿಗೇನು ಮಾಡ್ದಲೇ ಬರಲ್ಲ. ನಾನು ದುಡ್ದು ಕೊಟ್ಟಿದ್ದೀನಿ, ಅದಕ್ಕೆ ಒಳ್ಳೇದಾಗೈತೆ ಅಂತ ಅವನು ಹೇಳ್ತಾನೆ. ಅಯ್ಯೋ ದೇವ್ರೆ, ಇಂಥವ್ರಿಗೆಲ್ಲ ಏನು ಹೇಳ್ಬೇಕೋ ಏನಪ್ಪ. ಯಾತ ಮಾತಾಡ್ತಾ ಇದ್ದೀರಾ ನೀನು ಅತ್ತೆ? ಯಾತು ಇಲ್ಲ, ಜಾನಮ್ಮ ಇಲ್ಲೇ ಮನೆ ಕಂಬ್ತೀನಿ ಅಂತೂ ಮಾಡಮ್ಮ ಬೇಡ ಅಲ್ಲಿಗೆ ಹೋಗು ಅಂತೇಳಿ ಮಾಡಮ್ಮ ಹೇಳ್ತಾ ಇತ್ತಾ. ಅದಕ್ಕೆ ಯಾಕಮ್ಮ ಹಿಂಗೆ ಮಾಡ್ತೀಯ ಅಂತೇಳಿ ಅಮ್ಮ ಬೈತಾ ಇತ್ತು.
ಇಲ್ಲೇ ಮಲ್ಕೊಂತೀನಿ ಅಂತ ಪಾಪ ರಾತ್ರಿ ಎಲ್ಲನ ಅಳ್ತಾ ಇತ್ತು. ಇಲ್ಲೇ ಮಲ್ಕೊಂತೀನಿ ಇಲ್ಲೇ ಮಲ್ಕೊಂತೀನಿ ಅಂತ ಹೇಳಿ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ರಿ ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತ. ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಲ್ವೇ, ತುಂಬ ಬೇಜಾರಾಗುತ್ತೆ. ಹ್ಞೂನಪ್ಪ, ಅಲ್ಲೇ ಮೊದ್ಲಂಗಿಲ್ಲ ಮೊದಲು ದನವ ನೋಡ್ಕೊಂಬರು, ಇಲ್ಲೇ ಮಲ್ಗಿಸ್ಕೊಂಬಳು, ಚೆನ್ನಾಗಿ ನೋಡ್ಕೊಂಬಳಪ್ಪ. ಯಾಕೆ ಸುಳ್ಳು ಹೇಳ್ಬೇಕು, ಸುಮ್ಮನೆ ಅನ್ನೇ ಹೇಳ್ಬಾರ್ದು, ಚೆನ್ನಾಗಿ ನೋಡ್ಕೊಂಬಳು. ಅದು ಯಾಕಿಂತ ಬುದ್ಧಿ ಬಂತೋ ಏನೋ ಗೊತ್ತಿಲ್ಲ. ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲಮ್ಮ. ಸುಮ್ಮನೆ ಜೀವಿತನ ಇಲ್ಲೇನೆ ಬಂದ್ಬಿಟ್ಟು ಮನೆ ಮಾಡ್ಕೊಂಡಿದ್ದು ನೋಡ್ಕೊಳಮ್ಮ ಅಂತೇಳಿ ಜೀವಿತನ್ಗೆ ಹೇಳೋಣ. ಆದರೆ ಪಾಪ ಇದಕ್ಕೆ ಅಭ್ಯಾಸ ಇಲ್ವಲ್ಲಪ್ಪ. ಯಾರಮ್ಮಂಗೆ ಯಾರಕ್ಕ ಅಂತೈತಿ. ಅಕ್ಕ ಯಾಕಕ್ಕ ಅಂತೈತೆ. ಅಮ್ಮಣಿ ಇದಕ್ಕೆ ಜಾನಮ್ಮಗೆ ರೂಢಿ ಇಲ್ಲ. ಜಾನಮ್ಮಗೆ ಯಾರೋ ಏನೋ ಅಮ್ಮಂಗೆ ಆಗ್ತೈತಿ. ರೂಢಿ ಇಲ್ವಲ್ಲಂತೆ ಪಾಪ. ನಾವವಾಗ ಮಾತಾಡ್ಸೋಳು ಎಲ್ಲಿ ರೂಢಿ ಮಾಡ್ಕೊಂತಾಳು ಅಂತೇಳಿ ನಾವವಾಗ ಹಿಂಗೆ ಹೇಳ್ತಾ ಇದ್ವಿ. ಏನು ಮಾಡೋದಮ್ಮ, ನಮಗೆ ನಾವವಾಗ ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು. ಇವಾಗ ಬಿಡು, ನಾವೇ ನೋಡ್ಕೊಂಬನ. ಆ ಹುಡುಗಿ ಜಾಸ್ತಿ ನಮ್ಮ ತಕ್ಕೂ ಬರಲ್ಲ, ಯಾಕಂದರೆ ಅಲ್ಲೇ ಹಚ್ಕೊಂಡು ಅಲ್ಲೇ ರೂಢಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಏನು ಮಾಡೋದು ಏನೋ. ನಾನು ಎಷ್ಟು ಪ್ರಯತ್ನ ಮಾಡ್ತೀನಪ್ಪ, ಜೀವಿತನೂ ಇದ್ದಿದ್ರೆ ಚೆನ್ನಾಗಿರೋದು ಅಮ್ಮಂಗೆ ಆಗ್ತೈತೆ ನನಗೆ. ಆವಾಗ ಹಂಗನ್ಸೋದು. ಏನೋ ಬಿಡು, ಏನಾದ್ರು ಬುದ್ಧಿವಂತಿ ಆಯ್ತಲ್ಲ, ಬುದ್ಧಿವಂತಿಯಿಂದ ನಮ್ಮ ಮನೆ ನಡೆಸ್ಕೊಂಡು ಏನಾಯ್ತ ಅವನು ಬುದ್ಧಿವಂತಿಕೆಯಿಂದನ ಅವನು ಒಂದು ದಾರಿಗೆ ತಗೊಂಡು ಏನೋ ಮಾಡ್ಕೊಂಡು ಹೋಯ್ತು ಅಂತೇಳಿ ಏನೋ ನಾವೊಂದು ದೊಡ್ಡಸ್ಗೆ ಕೊಟ್ವಿ, ಏನೋ ದೊಡ್ಡ ಇದು ಅಂತೇಳಿ ನಾವೆಲ್ಲರೂ ಮಾಡಮ್ಮ ಅಂತೇಳಿ ಯಾವಾಗ ಇದು ಮಾಡಿದ್ವೋ ಆವಾಗಿಂದಲೂ ಅದಕ್ಕೇನೋ ಒಂಥರ ನಾನೇ ದೊಡ್ಡ ಅಮ್ಮಂಗೆ ಆಯಿತು. ಏನೋ ನಮ್ಮ ಮನೇನ ಏನೋ ಒಂದು ಉದ್ಧಾರ ಮಾಡ್ತಾರೆ ಅತ್ಲಾಗೆ. ಏನೋ ಎಲ್ಲರ ಮನೆ ಅಂತಲೇ ನಮ್ಮ ಮನೇನೂ ಇರಲಿ, ನಾವು ಎಲ್ಲರಂಗೆ ಚೆನ್ನಾಗಿರ್ಬೋದಲ್ಲ, ನಾವು ಚೆನ್ನಾಗಿರೋಣ ಅಮ್ಮ. ಒಂದು ಒಳ್ಳೆ ಮನಸ್ಸಿಗೋಸ್ಕರನ ನಾವು ಹಿಂಗೆ ಮಾಡಿವಮ್ಮ. ನಾವು ದುಡ್ಡು ತಂದು ಕೊಡೋ ಅಂಥದ್ದು ಏನಿತ್ತೇಳು. ಹಿಂಗೆ ಮಾಡಿದ್ರೆ ನನಗೂ ಬೇಜಾರಾಗ್ತೈತಿ. ಏನು ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಮ್ಮಂಗೆ ಆಗ್ತೈತಮ್ಮ. ಮಾತಾಡ್ಬೇಕಣಪ್ಪ, ಸುಮ್ಮನಿರಬಾರ್ದು. ಸುಮ್ಮನಿದ್ರೆ ಅಷ್ಟೇ ಅಲ್ಲ. ಅವಳನ್ನ ನಾವು ನೋಡ್ಕೊಂಬಲ್ಲ ಅಂತಲ್ಲ, ಇಂಥ ಟೈಮ್ನ ನಾವು ನೋಡ್ಕೋಬೇಕು, ನಾವು ನೋಡ್ಕೊಂತೀವಿ. ಆದರೆ ಅವಳು ಜರಿಯೋದು ಜಾಸ್ತಿ. ನಾವು ಮಾಡಿಕೊಟ್ರೆ ತಿಂಬಲ್ಲ, ಹಿಂಗೆ ಮಾಡ್ತಾಳೆ. ಅವಳೇ ಬೇರೆ ಮಾಡೋದು, ಹಂಗೆ ಮಾಡ್ತಾಳೆ. ಹಿಂಗೆ ಮಾಡಿದ್ರೆ ಯಾರಪ್ಪ ಸುಮ್ಮನಿರ್ತಾರೆ? ಅವಳು ಹಿಂಗೆ ಮಾಡಬಾರ್ದು, ಏನೋ ಮಾಡ್ಕೊಡ್ತಾರಲ್ಲ ಅಂತೇಳಿ ಅದಕ್ಕೆ ಖುಷಿ ಪಡ್ಬೇಕು. ಹೇಳಿದ್ರೆ ಅರ್ಥ ಆಗಲ್ಲ, ಸುಮ್ಮನಿರಿ. ಒಂದ್ಸತಿ 2 ಸತಿ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಸುಮ್ಮನಿರಿ. ಮಾಡಲಿಕ್ರಿ ಉಂಡನ ಉಂಬ್ಲಿ ಬಿಟ್ಟನ ಬಿಡ್ಲಿ. ಅಲ್ಲೇನೆ ಪಾಪ ಅವಳಿಗೆ ಅದು ಇದು ತಿನ್ಕೊಂಡು ರುಚಿಯಾಗೆ ಅಲ್ಲಿ ಹೋಗಿತ್ತಾಗೆ ರೋಡಿ ಆಗ್ಬಿಟ್ಟೈತೆ. ಇಲ್ಲಿ ಸಪ್ಪೆಸರು ಅನ್ನ ಉಣ್ಣು ಅಂದ್ರೆ ಉಣ್ತಾಳೇನಪ್ಪ ಅವಳು? ಉಂಬಲ್ಲ. ಸಪ್ಪೆಸರು ಅನ್ನ ಉಣ್ಣಮ್ಮ ಅಂತಂದ್ರೆ ಅವಳು ಯಾಕೆ ಉಂಡಾಳು? ಉಂಬ ಅಂತಾಳಲ್ಲ. ಎಲ್ಲ ರುಚಿ ಅವಳು. ಅಲ್ಲಿ ಸುಂದರಪ್ಪನ ಜೊತೆ ಹೋಗಳಲ್ಲ, ಅಲ್ಲೆಲ್ಲನ ಎಗ್ರೆಸ್ ಅದು ಇದು ತಿಂದು ರೂಢಿ ಆಗ್ಬಿಟ್ಟೈತೆ ಪಾಪ. ಈಗ ಬಾಯಿ ಕಟ್ಟಮ್ಮ ಅಂದ್ರೆ ಅವಳೇನಪ್ಪ ಬಾಯಿ ಕಟ್ತಾಳೆ? ಬಾಯಿ ಕಟ್ಟಲ್ಲ. ನಾನು ಯಾಕೆ ಬಾಯಿ ಕಟ್ಟನಮ್ಮಂಗೆ ಆಗುತ್ತೆ ಅವಳಿಗೆ. ನನಗೆ ತುಂಬ ಸಿಟ್ಟು ಬರ್ತೈತೆ, ಆದ್ರೂ ಸುಮ್ಮನೆ ಇದ್ದೀನಿ. ಯಾಕೆ ಬೇಡ ಇಂಥ ಟೈಮ್ನಾಗೆ ಅಂತೇಳಿ. ಜಾನಮ್ಮ ಈಗ ಇಲ್ಲೇ ರೂಢಿ ಆಗೈತೆ, ಇಲ್ಲೇ ಇದ್ದು ಇದೇ ರೂಮಾಗೆ ಇರೋದು, ಇಲ್ಲೇ ಇದ್ದು ರೂಢಿ ಆಗೈತೆ. ಇವಾಗ ಅಲ್ಲಿಗೆ ಬೇರೆ ತಗೆ ಬರಮ್ಮ ಅಜ್ಜಿ ಜೊತೆಗೆ ಹೋಗು ಅಂತಂದರೆ ಬರಲ್ಲ. ಯಾಕಂದರೆ ಇಲ್ಲೇ ರೂಢಿ ಆಗೈತಲ್ಲ, ಅಭ್ಯಾಸ ಆಗಿರೋ ತಗೆ ತಾನೇ. ಯಾರಾದ್ರೇನು ನಾವಾದ್ರೇನು ಯಾರಾದ್ರೂ ಅಭ್ಯಾಸ ಆಗಿರೋ ಹತ್ರನೇ ಇರೋದು. ಅದಕ್ಕಾಗಿ ನಾವು ಬಿಡಮ್ಮ ಇದ್ರಲ್ಲೇ ಅಲ್ಲಿಗೆ ಹೋಗಿ ಅಲ್ಲಿ ಕರ್ಕೊಂಡು ಹೋಗ್ರಿ ನೋಡಮ್ಮ. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಈಗ ನಾವು ಮಾತಾಡಿದ್ರೆ ಅಯ್ಯಮ್ಮ ಸಿಟ್ಟು ಮಾಡ್ಕೊಂಬತ್ತೆ, ಅದಕ್ಕೆ ಬೇಡ ಅಂತೇಳಿ ನಾವು ತುಂಬಾ ಸುಧಾರಿಸ್ತಾ ಇದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಜೀವಿತನಿಗೆ ಅಭ್ಯಾಸ ಆಗಿದ್ರೆ ಚೆನ್ನಾಗಿರೋದಪ್ಪ, ಜೀವಿತನ ಹತ್ರನೇ ಇರೋದು, ಜೀವಿತ ಚೆನ್ನಾಗಿ ನೋಡ್ಕೊಂಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಗೊತ್ತಿಲ್ವಲ್ಲ, ಇವಾಗ ಯಾರೋ ಅಮ್ಮಂಗೆ ಇವಾಗ ಸಡನ್ನಾಗೆ ನಾವು ಕರ್ಕೊಂಡೋಗಿ ಅಲ್ಲಿ ಬಿಡೋಕ್ಕೂ ಆಗಲ್ಲ. ಯಾಕಂದರೆ ಯಾರೇ ಆಗಿರಲಿ ಅಲ್ವಾ, ಬಿಡೋಕ್ಕಾಗಲ್ಲ. ಕರ್ಕೊಂಡೋಗಿ ಸಡನ್ನಾಗಿ ಜಾನಮ್ಮನ ಅಲ್ಲಿಗೆ ಬಿಡೋದಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಏನು ಎತ್ತ ಅಂತ ಯೋಚನೆ ಮಾಡಿ ನೋಡೋಣ, ಏನು ಮಾಡಬೇಕಂತ ನಿರ್ಧಾರ ಮಾಡ್ತೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.